ಇವತ್ತಿನ ಟಿ ವಿ ಫೈನ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಅವರ ಹೆಸರನ್ನ ಹೇಳೋದು ಬೇಡ, ಸುಮ್ಮನೆ ಅಣ್ಣ ಅಂದರೆ ಗೊತ್ತಾಗುತ್ತೆ. ಅವ್ರು ನಾಟ್ ಓನ್ಲಿ ಕರ್ನಾಟಕಕ್ಕೆ ಮಾತ್ರ ಅಣ್ಣ ಅಲ್ಲ, ಆಲ್ ಓವರ್ ಚಿತ್ರರಂಗಕ್ಕೆ, ಎಲ್ಲ ಭಾಷೆಗಳ ಚಿತ್ರರಂಗಕ್ಕೂ ಕೂಡ ಅಣ್ಣನಾಗೆ ಗುರುತಿಸ್ಕೊಂಡ್ರು ಅಂತ ನಮ್ಮಣ್ಣ ಶಿವಣ್ಣ. ಅಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಭಾಳ ಖುಷಿಯಾಗುವಂಥ ವಿಚಾರ ಅಣ್ಣ. ನಿಮ್ಮ ಜೊತೆ ಇಂಟರ್ವ್ಯೂ ಕೂತ್ಕೊಂಡಾಗೆಲ್ಲ ನಮಗೆ ಒಂಥರ ರೋಮಾಂಚನ ಆಗುವಂಥದ್ದು ನನಗೆ ಪರ್ಸ್ನಲಿ ತುಂಬ ಖುಷಿಯಾಗಿದೆ. ಇವತ್ತಿನ ಸ್ಪೆಷಲ್ಲು ಭೈರತಿ ರಣಗಲ್ ವಿಚಾರವಾಗಿ ಈಗಾಗಲೇ ರಿಲೀಸ್ ಆಗಿರುವಂಥ ಒಂದು ಸಣ್ಣ ಸಣ್ಣ ಟೀಸರ್ಗಳು, ಗ್ಲಿಂಪಸ್ಗಳು ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಮಾತಾಡೋದಾದರೆ ಮಫ್ತಿ ಅನ್ನೋ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದಾಗ ಯಾರಿಗೂ ಆ ಮಟ್ಟಕ್ಕೆ ನಿರೀಕ್ಷೆ ಇರಲಿಲ್ಲ. ಅದೊಂದು ಹೊಸ ಅಧ್ಯಾಯವನ್ನೇ ಪ್ರಾರಂಭ ಮಾಡಿತು. ಸೊ ಭೈರತಿ ರಣಗಲ್ ಪ್ರಾರಂಭ ಆಗಿ ಸುಮಾರು ವರ್ಷಗಳ ನಂತರ ಈಗ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಏನು ನೋಡ್ತಾ ಇದ್ದಾನೆ ಈ ಮೂಮೆಂಟಲ್ಲಿ? ಏನಿಲ್ಲ, ಇದು ನಮ್ಮ ಗೀತಾ ಪಿಕ್ಚರ್ಸ್ನಲ್ಲಿ ಎರಡನೇ ಸಿನಿಮಾ. ಅದೊಂದು ಯಾಕಂದರೆ ಫಸ್ಟ್ ಸಿನಿಮಾ ನೋಡಿದೆ ವೇದ. ಸೊ ಗೀತಾ ಪಿಕ್ಚರ್ ಪ್ರೊಡಕ್ಷನ್ಸ್ಲಿ ಯಾವಾಗಲೂ ಡಿಫ್ರೆಂಟ್ ಫಿಲ್ಮ್ಸ್ ಮಾಡಬೇಕಂತ. ಸೊ ಎರಡನೇ ಫಿಲ್ಮ್ ತಿರ್ಗಿ ಭೈರತಿ ರಣಗಲ್ ಸಿಕ್ಕಿರೋದು. ಯಾಕಂದರೆ ಮಫ್ತಿ ಸಿನಿಮಾದಲ್ಲಿ ಒಂದು ಭೈರತಿ ರಣಗಲ್ ಪಾತ್ರಕ್ಕೆ ಸಿಕ್ಕಿದ ಒಂದು ಪ್ರೋತ್ಸಾಹ ಇರ್ಬೋದು, ಒಂದು ಪ್ರಶಂಸೆ ಇರ್ಬೋದು. ಸೊ ಅದು ಅಲ್ಲಿ ಭೈರತಿ ರಣಗಲ್ನ ಬೆಳೆದ ಭೈರತಿ ರಣಗಲ್ ನೋಡಿದ್ದಾರೆ. ಇಲ್ಲಿ ದ ರೈಸ್ ಆಫ್ ಭೈರತಿ ರಣಗಲ್. ಅವನು ಹೆಂಗೆ ಆ ಭೈರತಿ ರಣಗಲ್ ಅಷ್ಟು ಮಟ್ಟಿಗೆ ಆದ, ಯಾವಾಗಿಂದ ಶುರುವಾಯಿತು, ಯಾತಕ್ಕೋಸ್ಕರ ಶುರುವಾಯಿತು, ಯಾರಿಗೋಸ್ಕರ ಶುರುವಾಯಿತು, ಆ್ಯಂಡ್ ಅವನ ಧ್ಯೇಯ ಏನು. ಯಾಕಂದರೆ ಪ್ರತಿಯೊಂದು ಫಿಲ್ಮ್ಲೂ ರಿವೆಂಜೇ ಒಂದು ಧ್ಯೇಯ ಅಲ್ಲ. ರಿವೆಂಜ್ ಬಿಟ್ಟು ಇನ್ನೊಂದು ಅದಕ್ಕೂ ಮೀರಿದೊಂದಿದೆ. ಒಂದು ಅಂಬಿಷನ್ ಇರ್ಬೋದು, ಒಂದು ಅಂಬಿಷಿಯಸ್ ಕ್ಯಾರೆಕ್ಟರ್ ಇರ್ಬೋದು. ಸೊ ಆ ರೀತಿ ಒಂದು ಸೃಷ್ಟಿಯಾಗಿರೋದು ಈ ಭೈರತಿ ರಣಗಲ್. ಮೇಡಮ್, ಭೈರತಿ ರಣಗಲ್ಲು ಪಾತ್ರನೇ ಒಂದು ವಿಶೇಷವಾಗಿರೋದು. ಯಾಕಂದರೆ ನಾವು ಮಫ್ತಿಯಲ್ಲಿ ನೋಡಿದಾಗ ಭೈರತಿ ರಣಗಲ್ ನೀವು ಹೇಳಿದಾಗೆ ಸಾಮಾನ್ಯವಾಗಿ ಒಂದು ಸಿನಿಮಾನ ಮಾಡಿದ ಮೇಲೆ ಅದಕ್ಕೆ ಏನೋ ಸೀಕ್ವೆಲ್ ಹೋಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಮೊದಲೇ ಸೀಕ್ವೆಲ್ ಆಗಿ ಈಗ ಪ್ರೀಕ್ವೆಲ್ ಹೋಗಿರೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಮತ್ತೊಂದು ಸೀಕ್ವೆಲ್ ರೆಡಿ ಆಗಿರೋದು. ಒಂದು ವೆರೈಟಿ ಕೈಂಡ್ ಆಫ್ ಸಿನಿಮಾ ಕಾನ್ಸೆಪ್ಟು, ಅದ್ರ ಬಗ್ಗೆ ಮಾತಾಡೋದು. ಆದರೆ ಫಸ್ಟ್ ಕನ್ನಡ ಪ್ರೀಕ್ವೆಲ್ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಯೂಶ್ವಲಾಗೆ 1, 2 ಅಂತ ಮಾಡ್ತಾರೆ, ಸೀಕ್ವೆಲ್ ಮಾಡ್ತಾರೆ. ಬಟ್ ನಾವು ಮಫ್ತಿ ಫಿಲ್ಮ್ ಮಾಡಿ ಅದಕ್ಕೆ ಪ್ರೀಕ್ವೆಲ್ ಮಾಡ್ತಿದ್ದೀವಿ. ಪ್ರೀಕ್ವೆಲ್ ಆದಮೇಲೆ ತಿರ್ಗಿ ಸೀಕ್ವೆಲ್ ಕಂಡು. ಯಾಕಂದರೆ ಇದು ಇವಾಗ ತೋರಿಸಿದ ಪಿಕ್ಚರ್ ಫಸ್ಟ್ ಬರಬೇಕಾದ್ದು ಆ್ಯಕ್ಚುಲಿ ಭೈರತಿ ರಣಗಲ್. ಅದಾದಮೇಲೆ ಮಫ್ತಿ ಆದಮೇಲೆ ಸೀಕ್ವೆಲ್ ಬರಬೇಕು. ಬಟ್ ಇದು ನಾವು ಉಲ್ಟಾ ಮಾಡಿದ್ದೀವಿ ಅಷ್ಟೇ. ಬಟ್ ಒಂದು ವಿಶೇಷತೆ ಇರಲಿ, ಒಂದು ಚಾಲೆಂಜಿಂಗು ಡೈರೆಕ್ಟ್ರಿಗೆ ಯಾವ ರೀತಿ ತರ್ಬೋದು ಅನ್ನೋದನ್ನ. ಯಾಕೆ ಫಸ್ಟು ಮಫ್ತಿಲಿ ಹಂಗೆ ತೋರಿಸ್ಬೇಕಾದ್ರೆ ಇಲ್ಲಿ ಭೈರತಿ ರಣಗಲ್ ಯಾವ ಆ್ಯಂಗಲಿಂದ ತೋರಿಸ್ಬೋದು, ಅಂದರೆ ಯಾವ ವೆರೈಟಿಲಿ ತೋರಿಸ್ಬೋದು ಅನ್ನೋದೇ ಒಂದು ಕುತೂಹಲ ಇರುತ್ತೆ. ಅದು ಇದರಲ್ಲಿ ಸೇಮ್ ಕ್ಯಾಮ್ರಾಮನ್ ನವೀನ್ ಅವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ರವಿ ಬಸೂರನ್ನು. ಕೆಲವು ಪಾತ್ರಗಳು ಯಾವುದು ಮಫ್ತಿಲಿ ಮಾಡಿತ್ತು, ಛಾಯಾ ಸಿಂಗ್ ಇರ್ಬೋದು, ಇಲ್ಲಾಂದರೆ ದೇವರಾಜ್ ಅವ್ರದ್ದು, ಮಧುಗುರುಸ್ವಾಮಿ, ಆಮೇಲೆ ಬಾಬು ಹಿರಣ್ಣಯ್ಯ ಅಂಥ ಕ್ಯಾರೆಕ್ಟರ್ ಸ್ವಲ್ಪ ರಿಪೀಟ್ ಬರುತ್ತೆ ಇದರಲ್ಲಿ. ಅದೇ ಥರ ಹೊಸ ಕ್ಯಾರೆಕ್ಟ್ರಿಗೆ ರುಕ್ಮಿಣಿ ವಸಂತ ಅವರು, ರಾಹುಲ್ ಬೋಸ್ ಹೊಸ ಹಿಂದಿ ಬಾಲಿವುಡ್, ಆಮೇಲೆ ಡ್ಯಾನ್ಸಿಂಗ್ ರೋಸ್ ಅಂತ ಅವರು, ಶಬೀರ್ ಅಂತ ಹುಡುಗ ಅವರೊಂದು ಮಾಡ್ತಾಯಿದ್ದಾರೆ. ಆಮೇಲೆ ಗೋಪಾಲ್ ದೇಶಪಾಂಡೆ, ಅವಿನಾಶ್ ಅವರು, ಆಮೇಲೆ ಒಂದು ಚಿಕ್ಕಪ್ಪ ಕ್ಯಾರೆಕ್ಟರ್ ಬರ್ತಾರೆ. ಸೊ ಸಾಕಷ್ಟು ಹೊಸ ಕ್ಯಾರೆಕ್ಟರ್ ಬರ್ತಾರೆ. ತುಂಬ ಒಂದು ಏನಂತೀವಿ, ಒಂದು ಈ ಕ್ಯಾರೆಕ್ಟರ್ನ ನಾವು ಹೆಂಗಿದ ಶುರು ಮಾಡ್ತೀವಿ ಕಥೆನ ಭೈರತಿ ರಣಗಲ್, ಹೆಂಗಿದ ಶುರುವಾಗಿ ಭೈರತಿ ರಣಗಲ್ ಪಾತ್ರವನ್ನು ತೋರಿಸ್ತಾರೆ, ಹೆಂಗೆ ಎಂಡ್ ಆಗುತ್ತೆ, ಆ ಎಂಡಿಂಗಿಂದ ಆದಮೇಲೆ ಸೀಕ್ವೆಲ್ಗೆ ಹೆಂಗೆ ಲೀಡ್ ಆಗುತ್ತೆ ಅನ್ನೋದು ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಐ ಥಿಂಕ್ ತುಂಬಾ ನಮಗೆ ಖುಷಿ ಕೊಟ್ಟಂಥ ಒಂದಿದು. ನಮ್ಮ ಬ್ಯಾನರ್ ಬರ್ತದೆ, ಇನ್ನೂ ಖುಷಿ ಆದ ವಿಷಯ.